ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಚಿತ್ರರಂಗ ಕಂಡ ಅದ್ಭುತ ನಟ. ತಂದೆಯವರು ತೀರ್ಕೊಂಡ ಮೇಲೆ ದರ್ಶನ್ ಅವರನ್ನ ಚಿತ್ರರಂಗ ನೋಡುವ ರೀತಿಯೇ ಬದಲಾಗಿತ್ತು. ಸಾಕಷ್ಟು ಅವಮಾನಗಳಾಯಿತು. ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬಂತು. ಸಿನಿಮಾ ರಂಗಕ್ಕೆ ಅವಶ್ಯಕತೆ ಇರುವಂತಹ ನಟ, ಸಿನಿಮಾ ರಂಗದಲ್ಲಿ ಇವ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಕೂಡ ಅಭಿಮಾನಿಗಳಲ್ಲಿ ಮನೆ ಮಾಡಿ. ಎಸ್, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಚಿತ್ರರಂಗ ಕಂಡ ಅದ್ಭುತ ನಟ. ಸಾಕಷ್ಟು ಏರಿಳಿತಗಳನ್ನ ಕಂಡ ಈ ನಟ ಈಗ ಜೈಲಿನಲ್ಲಿದ್ದಾರೆ. ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ ನಟ ಕೂಡ ಹೌದು. ದರ್ಶನ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗಿನಿಂದ ಇಲ್ಲಿಯವರೆಗೂ ಕೂಡ ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿದ್ರು, ಚಿತ್ರರಂಗಕ್ಕೆ ಅವರ ಎಂಟ್ರಿ ಹೇಗಿತ್ತು, ಯಾವೆಲ್ಲ ಅವಮಾನಗಳನ್ನ ಫೇಸ್ ಮಾಡಿದ್ದಾರೆ, ಆ ದಿನದ ದರ್ಶನ್ ಈ ರೀತಿಯಾಗಿ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನಿಂತಿದ್ದು ಹೇಗೆ, ಯಾರೆಲ್ಲ ಬೆಳೆಯುವಾಗ ಅವರನ್ನ ತುಳಿಯೋದಕ್ಕೆ ಪ್ರಯತ್ನ ಮಾಡಿದ್ರು, ಈ ಎಲ್ಲ ವಿಚಾರವನ್ನ ಈ ದಿನದ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ದರ್ಶನ್ ಅಭಿಮಾನಿಗಳು ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗೋಕ್ಕೂ ಮೊದಲು ದರ್ಶನ್ ಅವರು ಫೆಬ್ರವರಿ 16, 1922 ಫೇಮಸ್ ಕಳನಟ ಆದಂತಹ ಶ್ರೀನಿವಾಸ್ ತೂಗುದೀಪ್ ಹಾಗೂ ಮೀನಾ ಅವರ ಮಗನಾಗಿ ಜನಿಸ್ತಾರೆ. ಅದು ಅವರ ಹೆಸರು ದರ್ಶನ್ ಆಗಿರಲಿಲ್ಲ, ಬದಲಾಗಿ ಹೇಮಂತ್ ಕುಮಾರ್ ಆಗಿ ಜನಿಸ್ತಾರೆ. ಬಾಲ್ಯದಲ್ಲಿ ತಮ್ಮ ಶಿಕ್ಷಣವನ್ನ ಮೈಸೂರಿನಲ್ಲಿ ಮುಗಿಸ್ತಾರೆ. ನಂತರ ದರ್ಶನ್ ಅವರು ಇಂಡಸ್ಟ್ರಿಗೆ ಬರೋದಕ್ಕೂ ಮೊದಲು ತಂದೆಗೆ ಚೂರು ಇಷ್ಟ ಇರಲಿಲ್ಲ ಅಂದ್ರೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ನೀನಾಸಂ ಅನ್ನುವಂತಹ ರಂಗಭೂಮಿಯನ್ನ ಸೇರ್ತಾರೆ. ಇದಾದ ಬಳಿಕ ದರ್ಶನ್ ಅವರು ಛಾಯಾಗ್ರಾಹಕ BC ಗೌರಿಶಂಕರ್ ಅವರ ಸಹಾಯಕ ಕ್ಯಾಮರಾಮನ್ ಆಗಿ ಕೆಲಸವನ್ನ ಮಾಡ್ತಾರೆ. ಲೈಟ್ ಬಾಯ್ ಆಗಿ ಕೂಡ ಕೆಲಸವನ್ನ ಮಾಡ್ತಾರೆ. ಆ ಸಮಯದಲ್ಲಿ ಅವರ ತಂದೆ ತೀರ್ಕೊಂಡಿರ್ತಾರೆ. ಸೊ ತಂದೆಯವರು ತೀರ್ಕೊಂಡ ಮೇಲೆ ದರ್ಶನ್ ಅವರನ್ನ ಚಿತ್ರರಂಗ ನೋಡುವ ರೀತಿಯೇ ಬದಲಾಗಿತ್ತು. ಸಾಕಷ್ಟು ಅವಮಾನಗಳಾಯಿತು. ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬಂತು. ಸೊ ಇದೆಲ್ಲವನ್ನ ಕೂಡ ಸಹಿಸಿಕೊಂಡು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಂತಹ ದರ್ಶನ್ ಅವರು ಕೂರುವಂತಹ ಚೇರುಗಳನ್ನ ತಳ್ಳೋದು, ನಟಿಸೋದಕ್ಕೆ ಅವಕಾಶ ಕೊಡದೇ ಇರೋದು, ಹೀಗೆ ಸಾಕಷ್ಟು ಅವಮಾನಗಳ ನಡುವೆ ದರ್ಶನ್ ಅವರು ಮೊದಲು ನಟನೆ ಮಾಡಿದಂತಹ ಒಂದು ಸೀರಿಯಲ್ನಲ್ಲಿ, ನಂತರ ಮಹಾಭಾರತ ಎನ್ನುವಂತಹ ಸಿನಿಮಾದಲ್ಲಿ ಪೋಷಕ ಪಾತ್ರವನ್ನ ಕೂಡ ಇವರು ಮಾಡುವ ಮುಖಾಂತರ ಬೆಳ್ಳಿತೆರೆಗೆ ಎಂಟ್ರಿ ಕೊಡ್ತಾರೆ. ಮಧ್ಯಂತರದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡುತ್ತಾ ಬರ್ತಿದ್ದ ದರ್ಶನ್ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಮೆಜೆಸ್ಟಿಕ್ ಸಿನಿಮಾ. ಇದರಲ್ಲಿ ಮುಗ್ಧ ಯುವಕನಾಗಿ ನಟಿಸಿದ ದರ್ಶನ್ ಭೂಗತ ಲೋಕಕ್ಕೆ ಡಾನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ದಾಸನ ಪಾತ್ರದಲ್ಲಿ. ಇದಾದ ನಂತರ ಧ್ರುವ, ನಿನಗೋಸ್ಕರ, ಕಿಟ್ಟಿ ಹೀಗೆ ಸಾಕಷ್ಟು ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾರೆ. ಇದಾದ ನಂತರ ನಿರ್ದೇಶಕ ಪ್ರೇಮ್ ಅವರ ಚೊಚ್ಚಲ ಸಿನಿಮಾ ಕರಿಯದಲ್ಲಿ ಕೂಡ ಆಕ್ಟ್ ಮಾಡ್ತಾರೆ. ಜೊತೆಗೆ ಆ ಸಿನಿಮಾ ಕಮರ್ಷಿಯಲಿ ಸಕ್ಸಸ್ಫುಲ್ ಆಗುತ್ತೆ, ಜೊತೆಗೆ ಕಲ್ಟ್ ಕ್ಲಾಸಿಕ್ ಆಗಿ ಟರ್ನ್ ಆಗುತ್ತೆ. ಇದಾದ ಮೇಲೆ ಲಾಲಿ ಹಾಡು, ಈ ಸಿನಿಮಾ ಅಂತೂ ಸಾಕಷ್ಟು ಸಲ ನೋಡಿದ್ರು ಕೂಡ ಇನ್ನೂ ನೋಡ್ಬೇಕು ಅನಿಸುವಂತಹ ಸಿನಿಮಾ. ಇನ್ನು ನೀನಂದ್ರೆ ಇಷ್ಟ, ಇದರಲ್ಲಿ ಉದಯೋನ್ಮುಖ ಸಂಗೀತಗಾರರಾಗಿ ಮತ್ತು ಲಂಕೇಶ್ ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ ನಮ್ಮ ಪ್ರೀತಿಯ ರಾಮು, ಈ ಸಿನಿಮಾದಲ್ಲಿ ಒಬ್ಬ ಕುರುಡನ ಪಾತ್ರದಲ್ಲಿ ದರ್ಶನ್ ಅವರು ನಟಿಸ್ತಾರೆ. ದಾಸ, ಅಣ್ಣೂರು, ಧರ್ಮ, ದರ್ಶನ್, ಭಗವಾನ್, ಕಲಾಸಿಪಾಳ್ಯ ಹಾಗೆ ಸರದಾರ ಅನ್ನುವಂತಹ ಸಿನಿಮಾಗಳಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಇನ್ನು ಈ ಕಲಾಸಿಪಾಳ್ಯ ಸಿನಿಮಾ ದರ್ಶನ್ ಅವರ ಜೀವನದಲ್ಲಿ ಒಂದು ಅತ್ಯುತ್ತಮ ಮೈಲಿಗಲ್ಲಾಗಿತ್ತು. ದರ್ಶನ್ ಅವರ ವೃತ್ತಿ ಜೀವನದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಗಟ್ಟಿಯಾಗಿ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಈ ಸಿನಿಮಾ ಸಾಕ್ಷಿಯಾಗಿತ್ತು. ಇದಾದ ನಂತರ ದರ್ಶನ್ ಅವರ ಗ್ರಾಫ್ ಒಂದ್ ರೇಂಜ್ ಮೇಲಕ್ಕೆ ಹೋಗಿತ್ತು. ಸೊ ಜೊತೆಗೆ ಸಾಕಷ್ಟು
ಬಾಕ್ಸ್ ಆಫೀಸ್ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ರು. ಇನ್ನು ಮಂಡ್ಯ, ಸುಂಟರಗಾಳಿ, ದತ್ತ ಮತ್ತು ತಂಗಿಗಾಗಿ ಅನ್ನುವಂತಹ ಆಕ್ಷನ್ ಸಿನಿಮಾದಲ್ಲೂ ಕೂಡ ನಟನೆಯನ್ನ ಮಾಡ್ತಾರೆ. ಹೀಗೆ 2002ರಲ್ಲಿ ಭೂಪತಿ, ಇದು ದರ್ಶನ್ ಅವರ 25ನೇ ಸಿನಿಮಾ ಆಗಿತ್ತು. ಹೀಗೆ ಸ್ನೇಹನ ಪ್ರೀತಿನ, ಅನಾಥರು, ಗಜ, ಅರ್ಜುನ, ನವಗ್ರಹ ಸಿನಿಮಾ ಅಂತೂ ಇತ್ತೀಚೆಗೆ ರಿಲೀಸ್ ಕೂಡ ಆಯ್ತು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಸಖತ್ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬೋದು. ಸಖತ್ ಸಕ್ಸಸ್ ಅನ್ನ ತಂದುಕೊಟ್ಟಂತಹ ಸಿನಿಮಾ ಅಂದ್ರೆ ಇದು ನವಗ್ರಹ. ಇನ್ನು ಇಂದ್ರ, ಅಭಯ್, ಯೋಧ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ ದರ್ಶನ್, ಸಾಕಷ್ಟು ಹೀರೋಗಳು, ಸಾಕಷ್ಟು ನಟರು ಬಂದ್ರು ಕೂಡ ಅವರೆಲ್ಲರಲ್ಲೂ ದರ್ಶನ್ ಶ್ರೇಷ್ಠರಾಗಿ ಬೆಳೆದು ನಿಲ್ತಾರೆ. ಸಾಕಷ್ಟು ಬಾರಿ ಬಾಕ್ಸ್ ಆಫೀಸ್ ಸುಲ್ತಾನ ಆಗ್ತಾರೆ. ಕನ್ನಡದ ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅಂದ್ರೆ ಮೊದಲು ಕೇಳಿ ಬರೋದೇ ದರ್ಶನ್ ಅವರ ಹೆಸರು. ಇನ್ನು ಅಭಿಮಾನಿಗಳಿಂದ ಅವರಿಗೆ ಚಾಲೆಂಜಿಂಗ್ ಸ್ಟಾರ್ ಅನ್ನುವಂತಹ ಬಿರುದು ಕೂಡ ಸಿಗುತ್ತೆ. ಅದಾದ ಮೇಲೆ ಅಭಿಮಾನಿಗಳ ಬಳಗ ಮತ್ತಷ್ಟು ಜಾಸ್ತಿ ಆಗುತ್ತೆ. ಅಭಿಮಾನಿಗಳು ಪ್ರೀತಿಯಿಂದ ಡಿ ಬಾಸ್, ದಚ್ಚು ಅಂತ ಕೂಡ ಕರೀತಾರೆ. ಇನ್ನು ದರ್ಶನ್ ಅವರಿಗೆ ಪ್ರಾಣಿಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ವಿವಿಧವಾದ ಪ್ರಾಣಿಗಳು, ಪಕ್ಷಿಗಳನ್ನ ಅವರು ಒಂದು ಫಾರ್ಮ್ ಮಾಡಿ ಅಲ್ಲಿ ಸಾಕ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಅವರು ಚಿತ್ರರಂಗಕ್ಕೆ ಮಾಡಿದ ಅಪಾರ ಕೊಡುಗೆ ಕೂಡ ತುಂಬಾನೇ ದೊಡ್ಡದು ಅಂತ ಹೇಳ್ಬೋದು. ಸಾಕಷ್ಟು ದಾನ ಧರ್ಮಗಳನ್ನ ಕೂಡ ದರ್ಶನ್ ಅವರು ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಸಾಕಷ್ಟು ಆಶ್ರಮಗಳಿಗೆ, ಹೀಗೆ ಸಾಕಷ್ಟು ವೃದ್ಧರಿಗೆ ಮತ್ತು ಸಾಕಷ್ಟು ಹಿರಿಯ ಕಲಾವಿದರ ಜೀವನಕ್ಕೂ ಕೂಡ ದರ್ಶನ್ ಅವರು ಆಸರೆಯಾಗಿದ್ದಾರೆ. ಬೆಂಗಳೂರು ಮಾತ್ರವಲ್ಲದೆ ಇವರ ಸಾರಥಿ ಸಿನಿಮಾದ ಕ್ರೇಜ್ ಹೇಗಿತ್ತು ಅಂದ್ರೆ ಎಲ್ಲಾ ಊರುಗಳಲ್ಲೂ ಕೂಡ ಆಟೋಗಳ ಹಿಂದೆ ದರ್ಶನ್ ಅವರ ಫೋಟೋ ಇರ್ತಾ ಇತ್ತು. ಆಟೋ ಅಭಿಮಾನಿಗಳು ಕೂಡ ಅಪಾರವಾಗಿದ್ರು. ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದ ದರ್ಶನ್ ಅವರು ರಾಜಕೀಯದಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಹೀಗೆ ಸುಖ ಸಂತೋಷದಿಂದ ಕೂಡಿದಂತಹ ದರ್ಶನ್ ಅವರ ಬಾಳಲ್ಲಿ ಬಿರುಗಾಳಿಯಂತೆ ಬಂದಿದ್ದೇ ಪವಿತ್ರ ಗೌಡ ಎಂಬ ಮಹಿಳೆ. ಈಕೆ ದರ್ಶನ್ ಅವರ ಸ್ನೇಹಿತೆ ಆಗಿದ್ರು. ಈಕೆ ಕೆಲವೊಂದಷ್ಟು ಕನ್ನಡ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಆದ್ರೆ ಅದ್ಯಾವತ್ತು ದರ್ಶನ್ ಅವರ ಬಾಳಲ್ಲಿ ಬಂದ್ರು ಅಲ್ಲಿಂದಾನೇ ನೋಡಿ ದರ್ಶನ್ ಅವರಿಗೆ ಲಕ್ಕೇ ಕಳೆದು ಹೋಯ್ತು ಅನ್ನುವಂತಾಯ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗ್ತಾರೆ. ಅದಾದ ಬಳಿಕ ವಿಪರೀತ ಬೆನ್ನು ನೋವಿನಿಂದ ದರ್ಶನ್ ಅವರು ಎಮರ್ಜೆನ್ಸಿ ಜಾಮೀನಿನ ಮೇಲೆ ಸ್ವಲ್ಪ ದಿನಗಳ ಕಾಲ ಜೈಲಿನಿಂದ ಹೊರಗೆ ಬರ್ತಾರೆ. ಅದಾದ ಮೇಲೆ ಡೆವಿಲ್ ಸಿನಿಮಾದ ಶೂಟಿಂಗ್ ನಿಂತಿದ್ದ ಕಾರಣ ಅದನ್ನು ಕೂಡ ಪೂರ್ಣಗೊಳಿಸುವ ಭರದಲ್ಲಿ ಬೆನ್ನು ನೋವಿನ ಚಿಕಿತ್ಸೆ ಕಡೆ ಗಮನ ಹರಿಸೋದೇ ಇಲ್ಲ. ಜಾಮೀನು ಪಡೆದ ದಿನಗಳು ಮುಗಿದ ನಂತರ ಮತ್ತೆ ಜೈಲಿಗೆ ಹೋಗ್ತಾರೆ. ಹೀಗೆ ಜಾಮೀನು ಪಡೆಯಬೇಕು ಅನ್ನುವ ಕಾರಣಕ್ಕೆ ಕೋರ್ಟ್ ಮರಿಯನ್ನ ಹೋಗ್ತಾ ಇದ್ದಾರೆ. ದರ್ಶನ್ ಅವರ ಈ ಪರಿಸ್ಥಿತಿ ನೋಡಿ ಅಭಿಮಾನಿಗಳು ಸಾಕಷ್ಟು ಬೇಸರದಲ್ಲಿ ಇರೋದಂತೂ ಸುಳ್ಳಲ್ಲ. ಆದ್ರೆ ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ದರ್ಶನ್ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಅವರು ಆದಷ್ಟು ಬೇಗ ಜೈಲಿನಿಂದ ವಾಪಸ್ ಆಗ್ಲಿ ಅಂತ ಅದೆಷ್ಟೋ ಜನ ಅಭಿಮಾನಿಗಳು ದೇವರಲ್ಲಿ ಹರಕೆಗಳನ್ನ ಹೊತ್ತಿದ್ದಾರೆ, ದೇವರ ಮೊರೆ ಹೋಗ್ತಿದ್ದಾರೆ. ಆದ್ರೆ ಇನ್ನೊಂದು ಗೊಂದಲ ಕೂಡ ಹುಟ್ಕೊಂಡಿದೆ. ದರ್ಶನ್ ಅವರು ಜೈಲಿನಿಂದ ಹೊರಗಡೆ ಬರೋದೇ ಇಲ್ವಾ, ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದೇ ಇಲ್ವಾ ದಾಸ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಹುಟ್ಕೊಂಡಿದೆ. ಇನ್ನೊಂದು ಕಡೆ ಚಿತ್ರರಂಗದವರು ಇಷ್ಟೊಂದು ಕ್ರೇಜ್ ಇರುವಂತಹ ನಟ, ಸಿನಿಮಾ ರಂಗಕ್ಕೆ ಅವಶ್ಯಕತೆ ಇರುವಂತಹ ನಟ, ಸಿನಿಮಾ ರಂಗದಲ್ಲಿ ಇವ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಕೂಡ ಅಭಿಮಾನಿಗಳಲ್ಲಿ ಮನೆ ಮಾಡಿರುವಂತದ್ದು. ಇನ್ನೊಂದ್ ಕಡೆ ನೋಡಿದ್ರೆ ದರ್ಶನ್ ಅವರು ಹೊರಗಡೆ ಬರಬೇಕು, ಆದ್ರೂ ಕಾನೂನು ಪ್ರಕಾರವಾಗಿ ಹೊರಗಡೆ ಬರಬೇಕು ಅನ್ನುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದ್ರೆ ಈಗ ಇನ್ನೊಂದು ಸಮಸ್ಯೆ ಕೂಡ ದರ್ಶನ್ ಅವ್ರನ್ನ ಕಾಡ್ತಾ ಇದೆ. ಅದೇನಂದ್ರೆ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿರುವಂತದ್ದು. ಇದರಿಂದ ದರ್ಶನ್ ಅವರು ಹೊರಗಡೆ ಬರೋದಿಕ್ಕೆ ಸಾಧ್ಯವೇ ಆಗೋದೇ ಇಲ್ವಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿವೆ. ಆದ್ರೆ ಈ ನಡುವೆ ದರ್ಶನ್ ಅವರು ಮತ್ತೆ 30 ದಿನಗಳ ಮಧ್ಯಂತರ ಜಾಮೀನನ್ನ ಕೇಳಿ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ದರ್ಶನ್ ಅವರ ಬೆನ್ನು ನೋವು ಏಪ್ರಿಲ್ ತಿಂಗಳಲ್ಲಿ ಮತ್ತಷ್ಟು ಹೆಚ್ಚಾಗಿರುವುದರಿಂದ ವೈದ್ಯಕೀಯ ತಪಾಸಣೆಯ ಸಮಯದಲ್ಲಿ ಫಿಸಿಯೋಥೆರಪಿ ಮಾಡಿಸುವಂತಹ ಅಗತ್ಯ ಇದೆ ಎಂದು ವೈದ್ಯರು ತಿಳಿಸಿರ್ತಾರೆ. ಆ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಅವರ ಮನವಿ ಮೇರೆಗೆ ದರ್ಶನ್ ಅವರ ಪರ ವಕೀಲರು 30 ದಿನಗಳ ಮಧ್ಯಂತರ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಾ ಇರುವಂತಹ ಕಾರಣದಿಂದ ಜಾಮೀನು ಕೊಡಿ ಅಂತ ದರ್ಶನ್ ಅವರು ಅರ್ಜಿಯನ್ನ ಸಲ್ಲಿಸಿರ್ತಾರೆ.
ದರ್ಶನ್ ಅವರ ಈ ವನವಾಸಕ್ಕೆ ಕೊನೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎಲ್ಲರ ಮನದಲ್ಲಿ ಮೂಡಿರುವಂತದ್ದು. ಇನ್ನು ದರ್ಶನ್ ಜೈಲಿನಲ್ಲಿ ಇರೋದು ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಅಂತೂ ಖಂಡಿತ ಆಗಿದೆ. ಆ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರ ಮನವಿಯ ಮೇರೆಗೆ ದರ್ಶನ್ ಪರ ವಕೀಲರು 30 ದಿನಗಳ ಮಧ್ಯಂತರದ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಾ ಇರುವಂತಹ ಕಾರಣದಿಂದ ಜಾಮೀನು ಕೊಡಿ ಅಂತ ದರ್ಶನ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಅವರ ಈ ವನವಾಸಕ್ಕೆ ಕೊನೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಎಲ್ಲರ ಮನದಲ್ಲಿ ಮೂಡಿರುವಂತದ್ದು. ಇನ್ನು ದರ್ಶನ್ ಜೈಲಿನಲ್ಲಿ ಇರೋದಕ್ಕೆ ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಅಂತೂ ಆಗಿರೋದಂತೂ ಖಂಡಿತ. ಆದ್ರೂ ಕೂಡ ಇನ್ನೊಂದ್ ಕಡೆ ಚಿತ್ರರಂಗ ಏನಾದ್ರೂ ದರ್ಶನ್ ಅವರನ್ನ ದೂರ ಇಡ್ತಿದ್ಯಾ? ಯಾಕೆಂದ್ರೆ ಇಷ್ಟೆಲ್ಲ ವಿವಾದಗಳನ್ನ ಎದುರಿಸ್ತಾ ಇದ್ದಾರೆ. ಸೊ ಮುಂದೆ ಇವ್ರು ಬಂದ್ರೆ ನಮ್ಗೇನಾದ್ರೂ ಇವರಿಂದ ತೊಂದರೆ ಆಗಬಹುದಾ ಅನ್ನುವಂತಹದ್ದು ಇರಬಹುದು. ಒಟ್ಟಿನಲ್ಲಿ ದರ್ಶನ್ ಮಾಡಿದ ಒಂದೇ ಒಂದು ತಪ್ಪಿಗೆ ಇಷ್ಟೆಲ್ಲ ಅನುಭವಿಸಬೇಕಾಗುತ್ತೆ ನೋಡಿ. ಜೀವನದಲ್ಲಿ ಎಡುವುದು ಸಹಜ, ಆದ್ರೆ ಎಲ್ಲಿ ಎಡುತ್ತಾ ಇದೀವಿ ಅನ್ನೋದನ್ನ ನೋಡ್ಕೊಬೇಕಾಗತ್ತೆ. ಇನ್ನು ದರ್ಶನ್ ಅವರಿಗೆ ವಿನಯ್ ಕುಲಕರ್ಣಿ ಅವರ ಕೇಸ್ ಏನಾದ್ರೂ ಕಂಟಕವಾಗುತ್ತಾ? ಆದ್ರಿಂದ ಅವರಿಗೆ ಸಿಗಬೇಕಾದಂತಹ ಜಾಮೀನು ಸಿಗೋದಿಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಿದೆ. ಸದ್ಯಕ್ಕೆ ಮಧ್ಯಂತರ ಜಾಮೀನಿಗೆ ಟ್ರೈ ಮಾಡ್ತಾ ಇದ್ದಾರೆ ದರ್ಶನ್. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.